ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿದ್ಯಾ ಗಣೇಶ್ ಯೂಟ್ಯೂಬ್ ಬ್ಲಾಗ್. ಈ ವ್ಲಾಗ್ನಾಗ ಏನು ಹೇಳ್ಬೇಕು ಅಂದ್ಕೊಂಡಿನಿ ಅಂತಂದ್ರೆ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡ್ಲಿಕತ್ತೀವಿ. ಟೆರೆಸ್ ಗಾರ್ಡನ್ ಮಾಡೋದು ಹೆಂಗೆ ಅಂಥೇಳಿ ನನಗಂತೂ ಏನೂ ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ. ಬಟ್ ನನಗೆ ಭಾಳ ಇಷ್ಟ ಏನಂತಂದ್ರೆ ಫುಲ್ ಗ್ರೀನರಿ ಇರಬೇಕು, ಫುಲ್ ಎಲ್ಲ ಸರೌಂಡಿಂಗ್ಸ್ ಎಲ್ಲ ಗಿಡಗಳಿರಬೇಕು, ಒಳ್ಳೊಳ್ಳೆ ಫ್ಲವರ್ಸ್ ಇರಬೇಕು, ಹಾಗೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲ ಗ್ರೋ ಮಾಡಬೇಕು ಅಂಥೇಳಿ ಹಿಂಗೆ ಭಾಳ ಖಾಯಶ್ ಅದ. ಸೊ ನಮ್ಮಲ್ಲಿ ಜಾಗನೂ ಚಲೋ ಅದ, ಅದಕ್ಕೆ ಇದು ಸ್ಟಾರ್ಟಪ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವಿ. ಸೊ ನೀವು ಯಾರಾದರೂ ಆಲ್ರೆಡಿ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿರೋರು ಇದ್ರೆ ಅಥವಾ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಸೊ ಏನಾದ್ರು ಸಜೆಷನ್ ಕೊಡಂಗಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇಲ್ಲ ಯಾರಿಗೆ ನಂತರ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಆಸೆ ಅದ, ಅದ್ರ ಸ್ಟಾರ್ಟ್ ಮಾಡ್ಲಿಕ್ಕೆ ಹೆಂಗೆ ಏನು ಮಾಡಬೇಕು ಅಂಥೇಳಿ ಗೊತ್ತಿಲ್ಲ, ಜೀರೋ ನಾಲೆಜ್ ಇತ್ತಂದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಈಗ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಗೊತ್ತಿರೋದನ್ನೆಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ಲತ್ತೀವಲ್ಲ, ಸೊ ನಿಮಗೂ ಅದು ಯೂಸ್ಫುಲ್ ಆಗ್ಬೋದು. ಸೊ ನಾ ಇವಾಗ ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಅಂಥೇಳಿ ನನಗಂತೂ ಸ್ವಲ್ಪನೂ ನಾಲೆಡ್ಜ್ ಇಲ್ಲ. ಸೊ ನನಗೆ ಹೆಂಗೆ ಗೊತ್ತೋ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಮ್ಮ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡೀನಿ. ಸೊ ಈಗ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ನಮ್ಮ ಪ್ಲೇಸ್ ಹೆಂಗದ. ಆಮೇಲೆ ಈಗ ನಾವು ಸದ್ಯಕ್ಕೆ ಎಷ್ಟು ಗಿಡಗಳು ಹಾಕೀವಿ, ಇನ್ನು ಎಷ್ಟು ಗಿಡಗಳು ಹಾಕಬೇಕು ಅಂಥೇಳಿ ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಆಮೇಲೆ ಯಾವ ಗಿಡ ಹೆಂಗೆ ಬೆಳಿತಾವ, ಅದಕ್ಕೆ ಏನೇನು ಹಾಕಬೇಕು, ಈ ಗೊಬ್ಬರ ಎಲ್ಲ ಇರ್ತದಲ್ಲ ಅದು ಏನೇನು ಹಾಕಬೇಕು ಅನ್ನೋದು ಎಲ್ಲ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಸೊ ನಾನು ತೋರಿಸ್ತೀನಿ ಬರ್ರಿ ಈಗ ನಮ್ಗೆ ಎಷ್ಟು ಜಾಗ ಅದ, ಈಗ ಹೆಂಗೆ ಸ್ಟಾರ್ಟ್ ಮಾಡ್ಲತ್ತೀವಿ, ಏನೇನೋ ಸ್ಟಾರ್ಟಪ್ ಬಗ್ಗೆ ತೋರಿಸ್ತೀನಿ ನಿಮಗೆ ಬರ್ರಿ. ನೋಡ್ರಿ ಇಷ್ಟು ಪ್ಲೇಸ್ ಅದ, ಇಷ್ಟು ಮಸ್ತಾಗದ, ಹೊರಗಿಂದು ಔಟ್ಡೋರ್ ಅಂತೂ ಮಸ್ತಾಗದ. ಈಗ ನಾ ಸದ್ಯಕ್ಕೆ ಇಷ್ಟು ಗಿಡಗಳು ಹಚ್ಚೀನಿ. ಈಗ ನಾ ಆನ್ಲೈನ್ದಾಗ ಗ್ರೋ ಬ್ಯಾಗ್ಸ್ಗಳ್ನು ತರಿಸ್ಕೊಂಡೀನಿ, ಯಾಕಂದ್ರೆ ಸ್ಪೆಷಲಿ ವೆಜಿಟೇಬಲ್ಸ್ ಅದೆಲ್ಲ ಗ್ರೋ ಮಾಡ್ಲಿಕ್ಕೆ. ಈಗ ಅದು ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಗಿಡಗಳು ಏನು ನಂಗೆ ಗೊತ್ತಿದ್ದೆವು ತರಿಸ್ಕೊಂಡೇವು, ಹಾಕ್ಬೇಕಂತೇಳಿ ಹಾಕಿವಿ. ಈಗ ಅದ್ರೊಳಗೆ ಇದು ವಿಳೆದೆಲೆ ಗಿಡ ನೋಡ್ರಿ, ಇದು ವಿಳೆದೆಲೆದು ಸ್ವಲ್ಪ ಚೆನ್ನಾಗಿರೋದು ಸಿಗಲಿಲ್ಲ ಅದು. ಸೊ ಯಾವ್ದು ಸಿಕ್ಕಿದೆ ತೊಗೊಂಡು ಬಂದು ಈಗ ಹಾಕಿವಿ, ಅದು ಹೊಂಟದ. ಇದು ನೆಕ್ಸ್ಟ್ ಇದು ಬಂದು ಇದ್ರ ಅಜ್ವೇನ್ ಎಲೆ ಅಂತ ಹೇಳ್ತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿರಿ. ಅದು ನಾ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ, ಸೊ ಅದನ್ನು ಇದ್ರೊಳಗೆ ತಂದು ಆ್ಯಡ್ ಮಾಡೀನಿ. ಇದು ಎರಡು ಬಂದು ರೋಸ್ ಗಿಡಗಳವ, ಇವು ಬಟನ್ ರೋಸ್ ಅಂತ ಬರ್ತಾವಲ್ಲ ಅವು ಸಣ್ಣ ಸಣ್ಣ. ಸೊ ಈಗ ಆಲ್ರೆಡಿ ಅವನು ಈಗ ಸಣ್ಣ ಚಿಗುರ್ಲಿಗತ್ತವ. ಈಗ ಇದು ನೆಕ್ಸ್ಟ್ ಖಾಲಿ ಇತ್ತಂಥೇಳಿ ಇದ್ರೊಳಗೆ ಏನು ಮಾಡೀವಿ, ಇದು ಹೀರೆಕಾಯಿ ಬಳ್ಳಿ ಬರ್ತದಲ್ಲ ಅದು ಹಾಕೀನಿ, ಅದು ಗುಂಪಾಗಿ ಒಂದೇ ಕಡೆ ಹಾಕೀನಿ. ಸೊ ಇಷ್ಟೊಂದು ಬಂದವು. ಈಗ ಇದು ರೋಸ್ ಗಿಡನೂ ಅಷ್ಟೇ ನೋಡ್ರಿ, ಈಗ ಸಣ್ಣಾಗಿ ಈಗ ಚಿಗುರು ಹೊಡಿಲಿಗತ್ತವ ಇಲ್ಲಿ. ಆಮೇಲೆ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಸಣ್ಣದಾಗಿ ಈಗ ಇಲ್ಲಿ ಎಲ್ಲ ಈಗ ಸಣ್ಣದಾಗಿ ಸ್ಟಾರ್ಟ್ ಆಗ್ಲಿಗತ್ತವ. ಮೊದಲಿಂದೆಲ್ಲ ಒಣಗಿ ಉದುರು ಹೋಗ್ಲಿಗತ್ತವ. ಈಗ ನೋಡ್ರಿ ಇದ್ರೊಳಗೂ ಅಷ್ಟೇ, ಇದು ಆ್ಯಕ್ಚುಲಿ ಪಿಂಕ್ ರೋಸ್ ಬಿಡ್ತಾವೆ ಇದ್ರೊಳಗೆ. ಅದ್ರೊಳಗೆ ಅಂತಂದ್ರೆ ರೆಡ್ ರೋಸ್ ಬರ್ತಾವೆ, ಬಟನ್ ರೋಸ್ ಸಣ್ಣ ಸಣ್ಣ ಬರ್ತಾವಲ್ಲ ಅದು ನೋಡ್ರಿ. ಈಗ ಅದು ಆಲ್ರೆಡಿ ಇವಾಗ ನಾವು ಮೇನ್ ಇರೋದೆಲ್ಲ ಕಟ್ ಮಾಡಿ ತೆಗ್ದೀವಿ. ಈಗ ಮತ್ತೆ ಹೊಸದಾಗಿ ಚಿಗುರ್ಲಿಗತ್ತವ ಈಗ. ಆಮೇಲೆ ಇದು ರೋಸ್ ಗಿಡ ಆಯಿತು, ಇದು ಅಂತೂ ಮೊದಲೇ ಭಾಳ ದಿವಸ ಆಯ್ತು ಇದು ಆಲ್ರೆಡಿ ಸ್ಟಾರ್ಟ್ ಇದು ಹಾಕಿ. ಈಗ ಇದು ವಿಳೆದೆಲೆಗೂ ಹಿಂಗೆ ಮ್ಯಾಲೆ ಅದು ಬಳ್ಳಿ ಹೋಗ್ತದಲ್ಲ ಸುತ್ಕೊಂಡು ಅದಕ್ಕೆ ಇದಕ್ಕೆ ಹಿಂಗೆ ಕಟ್ಬಿಟ್ಟಿವಿ, ಇದು ಕಂಬಕ್ಕೆ ಇಟ್ಕೊಂಡು ಮ್ಯಾಲೆ ಸುತ್ಕೊಂಡು ಹೋಗಲಿ ಅಂತ. ನೋಡ್ರಿ ಇಲ್ಲಿ ಇಷ್ಟು ಜಾಗ ಅದ. ಸೊ ಈಗ ಮಳೆ ಬಂದ್ರೂ ಗಿಡಕ್ಕೆ ಒಳ್ಳೆ ಬಿಸಿಲು ಮಳೆ ಎಲ್ಲನೂ ಸಿಗ್ತದೆ. ಇದು ಬಂದು ಹ್ಯಾಂಗಿಂಗ್ ಪಾಟ್ಸ್. ಇದಕ್ಕೆ ಯಾವ ಫ್ಲವರ್ಸ್ ಅಂತಾರಂದ್ರೆ ನಮ್ಮ ಕಡೆ ಬಂದು ಇದಕ್ಕೆ ಅಡಿಕೆ ಹೂವು ಅಂತ ಅಂತಾರೆ. ಇದ್ರೊಳಗೆ ಭಾಳಷ್ಟು ಕಲರ್ಸ್ ಬರ್ತಾವೆ, ಯೆಲ್ಲೋ ಬರ್ತದೆ, ವೈಟ್, ಪಿಂಕ್ ಆ ಥರ ಬರ್ತಾವೆ. ಆ್ಯಕ್ಚುಲಿ ಇದು ರೆಡ್. ಆಮೇಲೆ ಈ ಸೈಡ್ ಬಂದ್ರೆ ಇದ್ರೊಳಗೆ ಶಾವಂತಿಗೆ ಗಿಡ ಹಾಕಿನಿ ಕೆಳಗಿನೊಳಗೆ. ಇದು ಮ್ಯಾಲ ಅಂತಂದ್ರೆ ಇದು ಮಾರ್ನಿಂಗ್ ಗ್ಲೋರಿ ಅಂಥೇಳಿ ನಾ ಆನ್ಲೈನ್ದಾಗ ನೋಡಿದ್ದು, ಅದು ತರಿಸಿ ಹಾಕಿನಿ ಇದ್ರೊಳಗೆ. ಅವನು ಎಷ್ಟು ಚಲೋ ಬಂದಾವೆ ಈಗ. ನೆಕ್ಸ್ಟ್ ಇದು ಬಂದು ಸಾವಂತಿಗೆ ಹೂವಿನ ಗಿಡ ಅದ. ಇದ್ರೊಳಗೆ ಇದು ಆ್ಯಕ್ಚುಲಿ ವೈಟ್ ಕಲರ್ದದ. ಇದು ಇನ್ನೂ ಒಂದ್ಸರಿನೂ ಹೂವು ಬಿಟ್ಟಿಲ್ಲ. ಸೊ ಈಗ ಗೊತ್ತಾಗ್ತದೆ ಅದು ವೈಟ್ ಅದ ಯಾವ್ದು ಅಂತೇಳಿ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಸಿಕ್ತು ಚೆನ್ನಾಗದ ಅಂಥೇಳಿ ತೊಗೊಂಬಂದು ಹಾಕಿನಿ. ಈಗ ಅದೂ ಸಣ್ಣಾಗಿ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗ್ಯದ. ಅದಾದಮೇಲೆ ನೆಕ್ಸ್ಟ್ ಇದು ಮಾರ್ನಿಂಗ್ ಗ್ಲೋರಿ, ಇದು ಭೀ ನೋಡ್ರಿ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಬಂದಾವೆ. ಜಸ್ಟ್ 1 ವೀಕ್ ಆಯ್ತು ಅಷ್ಟೇ ಅದು ಹಾಕಿ. ನೆಕ್ಸ್ಟ್ ಇದು ಮನಿ ಪ್ಲಾಂಟ್, ಇದನ್ನು ನಾನು ಆನ್ಲೈನ್ದಾಗೆ ತರಿಸ್ಕೊಂಡಿದ್ದು, ಅಷ್ಟು ಚೆನ್ನಾಗಿ ಬಂದದ. ಇದು ನೋಡ್ರಿ ಎಲೆಗಳೆಲ್ಲ ಇದು ಡಬಲ್ ಶೇಡ್ ಅವ ಆ್ಯಕ್ಚುಲಿ, ಲೈಟ್ ಗ್ರೀನ ಇದು ಡಾರ್ಕ್ ಗ್ರೀನ. ಇದಕ್ಕಂದ್ರೆ ಹಿಂಗೆ ತಂತಿ ಕಟ್ಟಿವಿ, ಅದು ತಂತಿಲಿಂದ ಸುತ್ಕೊಂಡು ನಾವು ಮ್ಯಾಲೆ ಹೋಗಲಿ ಅಂತ.
ಸೊ ಫುಲ್ ಗ್ರೀನರಿ ಚಂದ ಮಸ್ತ್ ಕಾಣಲಿ ಅಂತೇಳಿ. ಈ ಗ್ರೀನ್ ಬ್ಯಾಗ್ದು ನಿಮ್ಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಬೇಕಂದ್ರೆ ಹೇಳ್ರಿ, ನಾ ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ ತಗೋಬೋದು. ಸ್ಪೆಷಲಿ ನಾ ಇದ್ರ ಸಲಕ್ಕೆ ಅಂತಲೇ ತರಿಸ್ಕೊಂಡಿನಿ. ಆಮೇಲೆ ಈಗ ಪಾಟ್ನಾಗ ನೆಡೋದಕ್ಕಿಂತ ಇವು ಭಾಳ ಈಸಿ, ಇದ್ರೊಳಗೆ ನೆಡ್ಬೋದು. ಇದು ಭಾಳ ಏನೋ ರಿಸ್ಕ್ ಇರಲ್ಲ. ಆಮೇಲೆ ನಮ್ಗೆ ಎಲ್ಲಿ ಬೇಕಲ್ಲಿ ರೀಪ್ಲೇಸ್ ಮಾಡ್ಕೋಬೋದು ಇವು. ನೋಡ್ರಿ ಇದೂ ಅಷ್ಟೇ ಹೆಂಗೆಲ್ಲ ಮೊಗ್ಗುಗಳು ಬಿಟ್ಟವ. ಇದು ನೋಡ್ರಿ, ಇದು ಬ್ಯಾಗ್ ಒಳಗೆ ಆ್ಯಕ್ಚುಲಿ ನಾನು ಟೊಮೆಟೊ ಹಾಕಿನಿ ಇದ್ರೊಳಗೆ. ಅವು ಇನ್ನೂ ಬಂದಿಲ್ಲ, ಬಂದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಂತ ನಾವು ಹೆಂಗೆ ಬರ್ತಾವ ಅಂಥೇಳಿ. ಸೊ ಇದು ಎಷ್ಟು ಅಂತಂದ್ರೆ ಒಂದು 4-5 ಕಡೆ ಆಗಿ ಹಾಕ್ಕೋಬೇಕು. ಅವು ಸಣ್ಣ ಸಣ್ಣಾಗಿ ಬಂದಮೇಲೆ ನೆಕ್ಸ್ಟ್ ಬೇರೆ ಪಾರ್ಟ್ ಒಳಗೆ ಶಿಫ್ಟ್ ಮಾಡಬೇಕು. ಇದು ಅಂತೂ ನಾವು ಮೊದಲೇ ತೊಗೊಂಡಿದ್ದದ, ಅದು ಜಾಸ್ತಿ ದಿನ ಆಯಿತು. ಸೊ ನೋಡ್ರಿ ಈ ಥರ ಇಷ್ಟು ಜಾಗ ಅದ ಇದ್ರೊಳಗೆ. ಇಲ್ಲಿಂದ ಫುಲ್ಲು ಆ ಲೈನಿಂದ ಆ ಲೈನಿನ ತನಕ ಫುಲ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೇಕಂಥೇಳಿ ಪ್ಲ್ಯಾನ್ ಮಾಡೀವಿ. ಸೊ ಜಸ್ಟ್ ಇದು ಮ್ಯಾಲೆ ಕಟ್ಟಿದ್ದು ಅಂತಂದ್ರೆ ಅದು ಬಳ್ಳಿಗಳೆಲ್ಲ ಬರಲಿ ಅಂಥೇಳಿ ಅದು ಕಟ್ಟೀವಿ. ನೋಡಿರಿ ಕ್ಲೈಮೇಟ್ನೂ ಎಷ್ಟು ಮಸ್ತ್ ಅದ ನೋಡಿರಿ. ಈ ತಂತಿ ಕಟ್ಟೀವಿ. ಇದು ಕೆಳಗಡೆ ಈ ಕಡೆಯಿಂದ ಇದು ಮನಿ ಪ್ಲ್ಯಾಂಟ್ ಅದಲ್ಲ, ಅದು ಈ ತಂತಿಗೆ ಸುತ್ತಕೊಂಡು ಅಲ್ಲಿಂದ ಅದು ಮ್ಯಾಲೆ ಬರ್ತದೆ ಈ ಸೈಡಿಂದ. ಇನ್ನು ಇದು ವಿಳೆದೆಲೆ ಅಂತಂದ್ರೆ ಅದು ಅಲ್ಲಿ ಅದಕ್ಕೆ ಸುತ್ತಿ ಮ್ಯಾಲೆ ಈ ಸೈಡಿಂದ ಅದು ಬರಲಿ ಅಂಥೇಳಿ ಆ ಸೈಡ್ ಕಂಬಕ್ಕೊಂದು ಈ ಸೈಡ್ ಕಂಬಕ್ಕೊಂದು 2 ಇಟ್ಟಿವಿ. ನೋಡಮ್ಮ ಎಲ್ಲಿ ತನಕ ಬರ್ತದ ಅಂಥೇಳಿ ಗೊತ್ತಿಲ್ಲ. ಸೊ ಜಸ್ಟ್ ಟ್ರೈ ಮಾಡಮ್ಮ. ಮಸ್ತ್ ಫುಲ್ ಹಿಂಗೆ ಕವರ್ ಆಗ್ತದಲ್ಲ ರೌಂಡಾಗಿ. ಸೊ ಇದು ಎಲ್ಲ ಪ್ಲೇಸ್ನಾಗ ಈಗ ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಲಿ. ಈ ಗ್ರೋ ಬ್ಯಾಗ್ಸ್ ಆಮೇಲೆ ಈ ಸೀಡ್ಸ್ ಎಲ್ಲ ನಾ ಎಲ್ಲಿ ತೊಗೊಂಡ ಹೆಂಗೆ ತೊಗೊಂಡ ಅಂಥೇಳಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಬರ್ರಿ. ನಾನೀಗ ಗ್ರೋ ಬ್ಯಾಗ್ ಎಲ್ಲಿ ತೊಗೊಂಡ ಅಂಥೇಳಿ ಹೇಳ್ತೀನಿ ನಿಮ್ಗೆ. ಆ್ಯಕ್ಚುಲಿ ಇದು ಗ್ರೋ ಬ್ಯಾಗ್ಸ್ನ ತೊಗೊಂಡಿರೋದು ಮೇನ್ ಟೆರೆಸ್ ಗಾರ್ಡನ್ಗೆ ಅಂತ ತೊಗೊಂಡಿರೋದನ್ನ. ಇದು ಹೆಂಗೆ ಬರ್ತಾವೆ ಅಂತಂದ್ರೆ ಇವು ಮೀಶೋ ಒಳಗೆ ತೊಗೊಂಡಿದ್ದನ್ನ. ಟೋಟಲ್ 10 ಬ್ಯಾಗ್ಸ್ ಬರ್ತಾವ ಇವು. ಹೆಂಗಿದಾವೆ ಅಂತಂದ್ರೆ ಫುಲ್ ರಫ್ ಆಗಿರ್ತಾವ, ಲಾಂಗ್ ಡ್ಯೂರೇಬಲ್ ಈ ಥರ. ಇದ್ರೊಳಗೆ ಆ್ಯಕ್ಚುಲಿ ಹೋಲ್ಸ್ ಇರಲ್ಲ, ನಾವು ಎಲ್ಲಿ ಬೇಕಲ್ಲಿ ಎಷ್ಟು ಬೇಕಷ್ಟು ಹೋಲ್ ಮಾಡ್ಕೋಬೇಕು. ನೋಡಿ ಇಷ್ಟು ಗಟ್ಟಿನೂ ಅದ. ಇದ್ರೊಳಗೆ ಎಷ್ಟಂದ್ರೆ 25 kg ಅಕ್ಕಿ ಚೀಲ ಇರ್ತದಲ್ಲ, ಅದ್ರಾಗಿಂದ ಮಣ್ಣು ತೊಗೊಂಡೇವಂತಂದ್ರೆ ಈ ಥರ 3 ಬ್ಯಾಗ್ಸ್ ಫುಲ್ ಮಾಡ್ಬೋದು. ನೋಡಿ ಈ ಥರ ಯೂಸೇಬಲ್ ಅದ ಇದು. ನೀಟಾಗಿ ಇದ್ರೊಳಗೆ ಚಿಕ್ಕದಾಗಿರೋ ತರಕಾರಿ ಗಿಡಗಳು ಅದು ಎಲ್ಲ ಹಾಕ್ಕೋಬೋದು. ಈ ಥರ 10 ಬ್ಯಾಗ್ಸ್ ಬರ್ತಾವೆ. ಅದರೊಳಗೆ ಈಗ ನಾವು ಕೆಲವೊಂದಲ್ಲಿ ಹಾಕೀನಿ, ಇನ್ನು 4 ಬ್ಯಾಗ್ಸ್ ಅವ ಇಲ್ಲಿ. ಈ ಥರ ಬ್ಯಾಗ್ಸ್ ನಿಮಗೂ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೋಗಿ ಲಿಂಕ್ ಅಂಥೇಳಿ ಕಮೆಂಟ್ ಮಾಡಿರಿ, ನಾನು ಶೇರ್ ಮಾಡ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಮತ್ತು ಏನು ತರಿಸ್ಕೊಂಡೀನಿ ಟೆರೆಸ್ ಗಾರ್ಡನ್ಗೋಸ್ಕರ ಅಂತಂದ್ರೆ ಇದು ಇವು ಸೀಡ್ಸ್ ತೆಗೆಸ್ಕೊಂಡೀನಿ. ಇದು ಯಾವುದಂತಂದ್ರೆ ವೆಜಿಟೇಬಲ್ಸ್. ಇದರೊಳಗೆ ಎಲ್ಲ ಥರ ಇಷ್ಟು ಥರ ಎಲ್ಲ ವೆರೈಟಿ ವೆಜಿಟೇಬಲ್ಸ್ ಅವ. ನೋಡ್ಬೋದು ನೀವು ಇಲ್ಲಿ ಈ ಥರ ಅವ. ಅದ್ರದ್ದೊಂದು ಬ್ಲೂ ಪ್ರಿಂಟ್ ಕೊಟ್ಟಾರ ನೋಡಿರಿ. ಇದು ಇಷ್ಟೆಲ್ಲ ವೆಜಿಟೇಬಲ್ಸ್ ಸಿಗ್ತಾವೆ ನಿಮ್ಗೆ ಆನ್ಲೈನ್ ಒಳಗೆ. ಇವೆಲ್ಲ ಇಷ್ಟು ಪ್ಯಾಕೆಟ್ ಒಳಗೆ ಅವ. ಇವು ಹೆಂಗೆ ಬಂದವ ಅಂತಂದ್ರೆ ತೋರಿಸ್ತೀನಿ. ಈ ಥರ ಬಂದವೆ ಇವು ಪ್ಯಾಕೆಟ್ ಅಪ್ಲೆ. ಈ ಥರ ಪ್ಯಾಕೆಟ್ಸ್ ಒಳಗೆ ಫುಲ್ ಅವ, ಎಲ್ಲ ವೆರೈಟೀಸ್ ಅವ ಇದ್ರೊಳಗೆ. ಈ ಥರ ನಿಮ್ಗೆ ಒಂದೇ ಒಂದಿದ್ದು ತೊಗೊಂಡಿರೋದು. ಆಮೇಲೆ ರೀಸನಬಲ್ ಪ್ರೈಸ್ನು ಇವು. ಸೊ ನಾವು 2 ಸರಿ ಯೂಸ್ ಮಾಡ್ಬೋದು. ಒಂದು ಗ್ರೋ ಬ್ಯಾಗ್ ಒಳಗೆ 2 ಸರಿ ಬೆಳಿಬೋದು ನಾವು, 2 ಸರಿ ಸಿಗ್ತಾವೆ. ಸೊ ಇಷ್ಟೆಲ್ಲ ಅವ ಇದ್ರೊಳಗೆ. ಏನಂತಂದ್ರೆ ಟೊಮೆಟೊ ಇರ್ಬೋದು, ವೈಟ್ ಆನಿಯನ್, ಬ್ರಿಂಜಾಲ್, ಕ್ಯಾರೆಟ್, ಬೀನ್ಸ್, ಆಮೇಲೆ ಪಂಪ್ಕಿನ್, ಕಾರ್ನ್, ಸೊಪ್ಪು, ಆಮೇಲೆ ಆನಿಯನ್, ವಾಟರ್ ಮೆಲನ್, ಈ ಥರ ಎಲ್ಲನೂ ತೊಗೋಬೋದು. ಇದು ಎಲ್ಲನೂ ಒಂದೇ ಕಡೆ ಸಿಗ್ತಾವೆ. ಸೊ ಇದೂ ಲಿಂಕ್ ಬೇಕಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ಶೇರ್ ಮಾಡ್ತೀನಿ. ಸೊ ಇಷ್ಟೇ. ಸೊ ನೆಕ್ಸ್ಟ್ ಹಾಗೆ ನಮ್ಮ ಟೆರೆಸ್ ಗಾರ್ಡನ್ ಬಗ್ಗೆ ಏನೇನು ಎಲ್ಲ ನಮ್ಗೆ ಗೊತ್ತಿರೋಷ್ಟೆಲ್ಲ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀವಿ. ಹಾಗೆ ಇನ್ನೂ ಬೇರೆ ಥರ ಯಾವ್ಯಾವ ಗಿಡಗಳೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿ ಬರ್ತಾವ ಅನ್ನಂಗಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ಲತ್ತೀರಿ ನಮ್ಮ ಚಾನಲ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಿಮಗೆ ಗೊತ್ತಿರಲಾರ್ದಂಥದ್ದು ನಾವು ವೀಡಿಯೋಸ್ದಾಗ ತೋರಿಸಿದ್ರೆ ಅದು ನಿಮಗೂ ಯೂಸ್ಫುಲ್ ಆಗ್ಬೋದು. ಹಾಗೆ ಲೈಕ್ ಮಾಡಿರಿ. ಈಗ ನೀವು ಸ್ಟಾರ್ಟ್ ಮಾಡಿದ್ರಂತಂದ್ರೆ ನಿಮ್ಮದು ಟೆರೆಸ್ ಗಾರ್ಡನ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ಬೋದು. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಎಲ್ಲ ಅಪ್ಡೇಟ್ಸು ನಿಮಗೆ ಬರ್ತಾ ಇರ್ತಾವೆ. ಸೊ ನಮ್ಮ ಜೊತೆ ನೀವು ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು.